2027ರಲ್ಲಿ ದೇಶಾದ್ಯಂತ ಜನಗಣತಿ ಕಾರ್ಯಕ್ರಮ ನಡೀತಾ ಇದೆ. ಆ ಜನಗಣತಿ ಕಾರ್ಯಕ್ರಮದ ಅಂಗವಾಗಿ ಈಗಾಗಲೇ ಪೂರ್ವಭಾವಿಯಾಗಿ ಅನೇಕ ಕೆಲಸ ಕಾರ್ಯಗಳು ಎಲ್ಲ ಜಿಲ್ಲೆಗಳಲ್ಲೂ ಪ್ರಾರಂಭವಾಗಿದೆ. ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಪೂರ್ವಭಾವಿ ಕೆಲಸ ಕಾರ್ಯಗಳು ಮತ್ತು ಸಿದ್ಧತೆಗಳು ನಡೀತಾ ಇದೆ. ಈ ಬಾರಿಯ ಜನಗಣತಿಯ ವಿಶೇಷತೆ ಏನಪ್ಪ ಅಂತಂದರೆ, ಇದು ಮೊಟ್ಟ ಮೊದಲ ಬಾರಿಗೆ ಡಿಜಿಟಲ್ ಮಾದರಿಯಲ್ಲಿ ಆಗ್ತಾ ಇರ್ತಕ್ಕಂಥ ಜನಗಣತಿ. ಅಂದರೆ ಈಗ 2011ರ ನಂತರದಲ್ಲಿ 2021ಕ್ಕೆ ಆಗಬೇಕಾಗಿತ್ತು. ತಮಗೆ ಗೊತ್ತಿದೆ, ಕೋವಿಡ್ ಕಾರಣದಿಂದಾಗಿ ನಾವೀಗ 26-27ರಲ್ಲಿ ಮಾಡ್ತಾಯಿದ್ದೀವಿ. ಈ ಜನಗಣತಿಯ ಪ್ರಕ್ರಿಯೆಯಲ್ಲಿ 2 ಮುಖ್ಯವಾದ ಭಾಗಗಳಿದೆ. ಈಗ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಮನೆಗಳನ್ನು ಪಟ್ಟಿ ಮಾಡ್ತಾ ಇದ್ದೀವಿ. ಸರ್, ಕೋಲಾರ ಜನತೆಗೆ ಒಂದು ಒಳ್ಳೆ ಆಫರ್ ತಂದಿದ್ದೀವಿ ಸರ್. ಕೇವಲ 599 ರೂಪಾಯಿಗೆ ಒಂದು ಥಿಯೇಟ್ರು, ಒಂದು ಡೆಕೋರೇಷನ್, ಒಂದು ಟೆಡಿ, ಒಂದು ಫ್ಲವರ್ ಬೊಕ್ಕೆ ಇಷ್ಟು ಕೊಡ್ತೀವಿ ಸರ್. ನಮ್ಮಲ್ಲಿ ಬ್ರೈಡ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಬರ್ಡೇ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು. ನಮ್ಮ ಅಡ್ರೆಸ್ ಬಂದು ಕೋಲಾರ್ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಬಿಲ್ಡಿಂಗ್. ಈಗ ಜನರನ್ನು ಗಣತಿ ಮಾಡ್ತಾ ಇಲ್ಲ ನಾವು. ಮೊದಲನೇ ಭಾಗವಾಗಿ ಹೌಸ್ ಲಿಸ್ಟಿಂಗ್ ಅಂತ ಕರಿತೀವಿ. ಮನೆ ಪಟ್ಟಿಯನ್ನು ನಾವು ಮಾಡ್ತಾ ಇದ್ದೀವಿ ಮತ್ತು ಮನೆಗಳನ್ನು ಗಣತಿ ಮಾಡ್ತೀವಿ. ಮನೆ ಪಟ್ಟಿ ಮಾಡೋದಕ್ಕೆ ಮತ್ತು ಮನೆ ಗಣತಿ ಮಾಡತಕ್ಕಂಥದ್ದು ಮುಂದಿನ ತಿಂಗಳು, ಅಂದರೆ ಏಪ್ರಿಲ್ 16ನೇ ತಾರೀಕಿನಿಂದ ಪ್ರಾರಂಭವಾಗಿ ನಡೀತದೆ. ಅದು 1 ತಿಂಗಳ ಕಾಲಾವಧಿನಲ್ಲಿ ನಡೀತದೆ. ಅದನ್ನು ನಾವು ಸಾಮಾನ್ಯವಾಗಿ ಪಾಪ್ಯುಲೇಷನ್ ಎನ್ಯುಮರೇಷನ್ ಅಂತ ಕರಿತೀವಿ, ಜನಗಣತಿ. ಈಗ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಮೊದಲನೇ ಭಾಗವಾಗಿ ಮನೆಗಳನ್ನು ಪಟ್ಟಿ ಮಾಡಿ ಮತ್ತು ಮನೆಗಣತಿಯನ್ನು ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ಪೂರಕವಾಗಿ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಸುಮಾರು 3385 ಬ್ಲಾಕ್ಗಳನ್ನು ರಚನೆ ಮಾಡಿದ್ದೀವಿ. 3385 ಬ್ಲಾಕ್ಗಳು ರಚನೆ ಮಾಡಿದ್ದೀವಿ. ಇದರೊಳಗಡೆ ಗ್ರಾಮೀಣ ಪ್ರದೇಶದಲ್ಲಿ 2540 ಬ್ಲಾಕ್ಸ್, ಹೌಸ್ ಲಿಸ್ಟ್ ಬ್ಲಾಕ್ಸ್ ಅಂತ ನೀವು ಕರಿತೀವಿ. ಪ್ರತಿಯೊಂದು ಮನೆಗಳನ್ನು ಪಟ್ಟಿ ಮಾಡಿ, ಆ ಮನೆಗಳ ಪಟ್ಟಿಯನ್ನು ಮಾಡಿದಾಗ ಒಂದು ಬ್ಲಾಕ್ ಅಂತ ಮಾಡ್ಕೋತೀವಿ. ಆ ಎಲ್ಲ ಮನೆಗಳು ಸೇರ್ಕೊಂಡು ಆ ಬ್ಲಾಕನ್ನು ಒಬ್ಬರು ಎನ್ಯುಮರೇಟರ್ ಕೊಡ್ತೀವಿ ನಾವು. ಒಂದು ಬ್ಲಾಕ್ ಅಂತಂದರೆ 180ರಿಂದ 200 ಮನೆಗಳು ಅಂತ ಲೆಕ್ಕ. 180ರಿಂದ 200 ಮನೆಗಳು ಅಂತಂದರೆ ನೀವು ಒಂದು ಮನೆಯಲ್ಲಿ 400ರಿಂದ 500 ಜನ ಇಟ್ಕೊಂಡ್ರು 800 ಜನರ ಪಾಪ್ಯುಲೇಷನ್ಗೆ ಒಂದು ಬ್ಲಾಕ್ ಅಂತ ಕರಿತೀವಿ. HLB, ಹೌಸ್ ಲಿಸ್ಟಿಂಗ್ ಬ್ಲಾಕ್ಸ್ ಅಂತ. ಅಂದರೆ ಅರ್ಥ, ನಾನು ಎನ್ಯುಮರೇಟರ್ ಅಂತಂದರೆ ನನಗೆ 180ರಿಂದ 200 ಮನೆಗಳು ಬರುತ್ತೆ. ಅಥವಾ ಜನಸಂಖ್ಯೆ ದೃಷ್ಟಿಯಲ್ಲಿ ಹೇಳೋದಾದ್ರೆ 800 ಜನರನ್ನು ನಾನು ಕವರ್ ಮಾಡಬೇಕು, ಒಬ್ಬ ಎನ್ಯುಮರೇಟರ್. ಈ ರೀತಿ 6ರಿಂದ 7 ಜನ ಎನ್ಯುಮರೇಟರ್ ಮೇಲೆ ಒಬ್ಬರು ಸೂಪರ್ವೈಸರ್ನ ಕೂಡ ನಾವು ನೇಮಕ ಮಾಡಿರ್ತೀವಿ. ನಮ್ಮ ಜಿಲ್ಲೆಯಲ್ಲಿ ಒಟ್ಟು 3385 ಆ ರೀತಿಯಾದಂಥ ಬ್ಲಾಕ್ಸ್ಗಳನ್ನು ನಾವು ಮಾಡಿದ್ದೇವೆ. ಈ ಬ್ಲಾಕ್ಸ್ಗಳು ಹೇಗೆ ಸ್ಪ್ರೆಡ್ ಆಗಿದೆ ಅಂದರೆ, ಗ್ರಾಮೀಣದಲ್ಲಿ 2540, ನಗರ ಪಟ್ಟಣ ಪ್ರದೇಶದಲ್ಲಿ 808, ಪಟ್ಟಣ ಪಂಚಾಯತಿ ನಮ್ಮದು ಒಂದೇ ಇದೆ, ಅದು 37. ಇವು ಮೂರೂ ಸೇರಿಕೊಂಡು 3385 ಹೌಸ್ ಲಿಸ್ಟ್ ಬ್ಲಾಕ್ಸ್ ಅಂತ. ಈ ಕಾರ್ಯಕ್ರಮವನ್ನು ಈಗಾಗಲೇ ನಾವು ಬ್ಯಾಕ್ ಎಂಡ್ನಲ್ಲಿ ಟೇಬಲ್ ವರ್ಕ್ ಅಂತ ಹೇಳ್ತೀವಲ್ಲ, ಈಗಾಗಲೇ ನಾವು ಪ್ರಾರಂಭ ಮಾಡಿ ಲಿಸ್ಟು ಮಾಡಿ ಆ ಬ್ಲಾಕ್ಗಳು ಕೂಡ ರಚನೆ ಮಾಡಿದ್ದೀವಿ. ಅದನ್ನು ಹೇಗೆ ಮಾಡಿದ್ದೀವಿ ಅಂತಂದರೆ, ನಾನು ಆಗಲೇ ನಿಮ್ಗೆ ಹೇಳಿದ್ನಲ್ಲ, ನಮ್ಮ ಗಣತಿದಾರರ ಸಹಾಯದಿಂದ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 2861 ಗಣತಿದಾರರನ್ನು ಈಗಾಗಲೇ ನೇಮಕ ಮಾಡಿದ್ದೇವೆ.
ಈ 2861 ಮೇಲೆ ಮೇಲ್ವಿಚಾರಣೆ ಮಾಡೋಕ್ಕೆ 474 ಮೇಲ್ವಿಚಾರಕರುಗಳನ್ನು ನೇಮಕ ಮಾಡಿದ್ದೇವೆ. ಇದಕ್ಕಿಂತ ಪೂರ್ವದಲ್ಲಿ ಇನ್ನೊಂದು ಕೆಲಸ ಮಾಡಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಒಬ್ಬರು ಮಾಸ್ಟರ್ ಟ್ರೈನರ್ ಅಂತ ಒಬ್ಬರನ್ನ ಟ್ರೈನ್ ಮಾಡಿಸಿದ್ದೀವಿ. ಅವರಿಗೆ ಈಗಾಗಲೇ ಮೈಸೂರಿನಿಂದ ಟ್ರೈನಿಂಗ್ ಕೊಡಲಾಗಿದೆ. ಅವರು ಮಾಸ್ಟರ್ ಟ್ರೈನರು ವಾಪಸ್ ಬಂದು ನಮ್ಮ ಜಿಲ್ಲೆಯಲ್ಲಿ ಈ ಫೀಲ್ಡ್ ಟ್ರೈನರ್ಸ್ ಅಂತ ಒಟ್ಟು 62 ಜನ ಫೀಲ್ಡ್ ಟ್ರೈನರ್ಸ್ಗಳನ್ನು ಈಗಾಗಲೇ ನಾವು ತರಬೇತಿಯನ್ನು ಕೊಟ್ಟು ಸಜ್ಜುಗೊಳಿಸಿದ್ದೇವೆ. ಮಾಸ್ಟರ್ ಟ್ರೈನರ್ ಒಬ್ಬರು ಇರ್ತಾರೆ ಇಡೀ ಜಿಲ್ಲೆಗೆ, ಅವರ ಅಂಡರ್ನಲ್ಲಿ ಫೀಲ್ಡ್ ಟ್ರೈನರ್ಸ್ ಇರ್ತಾರೆ. ಈ ಫೀಲ್ಡ್ ಟ್ರೈನರ್ಸ್ ಏನು ಮಾಡ್ತಾರೆ, ಎನ್ಯುಮರೇಟರ್ಸ್ಗಳನ್ನ ಟ್ರೈನಿಂಗ್ ಕೊಡ್ತಾರೆ. ಇದೇ ಸ್ಟ್ರಕ್ಚರ್ ಇರೋದು ಆ ಥರ. ಮೇಲ್ಗಡೆ ಮಾಸ್ಟರ್ ಟ್ರೈನರ್ ಇರ್ತಾರೆ, ಅವ್ರ ಕೆಳಗಡೆ ಫೀಲ್ಡ್ ಟ್ರೈನರ್ಸ್ ಇರ್ತಾರೆ. ಈ ಫೀಲ್ಡ್ ಟ್ರೈನರ್ಸು ನಮ್ಮಲ್ಲಿ ಏನು ಒಟ್ಟು 2861 ಗಣಿತದಾರನ ತಗೊಂಡಿದ್ದೀವಲ್ವ, ಅವರಿಗೆ 40 50 30 40 ಜನ ಕ್ಲಾಸ್ ರೂಮ್ನಲ್ಲಿ ಹಾಕ್ಕೊಂಡು ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ. ಯಾರು ಫೀಲ್ಡ್ ಟ್ರೈನರ್ಸ್ಗಳು. ಇದು ಈಗಾಗಲೇ ಎಲ್ಲ ನೇಮಕಾತಿಗಳು ಮುಗಿದಿದೆ. ಗಣಿತದಾರರ ನೇಮಕಾತಿಯೂ ಕೂಡ ಮುಗಿದಿದ್ದು, ಗಣಿತದಾರರಿಗೆ ಮುಂದಿನ ತಿಂಗಳು ಅವ್ರಿಗೂ ಕೂಡ ಟ್ರೈನಿಂಗನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. 6-7ನೇ ತಾರೀಕಿಂದ 7ರಿಂದ 12ನೇ ತಾರೀಕುವರೆಗೂ ಆ ಟ್ರೈನಿಂಗನ್ನು ಕೂಡ ಮುಗಿಸ್ಕೊತೇವೆ. ಏಕೆಂದರೆ ಜನಗಣತಿ ಶುರು ಆಗೋದು 16ನೇ ತಾರೀಕಿಂದ, ಏಪ್ರಿಲ್ 16ರಿಂದ. ಈಗ ನಾವು ಮಾಡ್ತಿರೋದು ಮನೆ ಪಟ್ಟಿ ಮತ್ತು ಮನೆಗಣತಿ. ಸೊ ಅದಕ್ಕೆ 2861 ಜನ ಮತ್ತು 474 ಜನ ನಮ್ಮ ಜೊತೆಯಲ್ಲಿ ಇರ್ತಾರೆ. ಇವರೆಲ್ಲ ಯಾರು ಮುಖ್ಯವಾಗಿ ಅಂತಂದರೆ ನಿಮಗೆ ಗೊತ್ತಿದೆ, ಟೀಚರ್ಸ್ಗಳನ್ನೇ ಬಹುತೇಕ ನಾವು ತಗೊಂಡಿದ್ದೇವೆ. ಈ ಟೀಚರ್ಸ್ ತಗೊಳ್ಳುವಾಗ ನಾವೇನು ಮಾಡಿದ್ದೇವೆ, ಈಗಾಗಲೇ ನಾವು ಎಲೆಕ್ಷನ್ ಕೆಲಸ ಕೂಡ ನಾವು ಮಾಡಿಸಿದ್ದೀವಿ. ನಿಮಗೆ ಗೊತ್ತಿದೆ, ಈ SIR ಆಗ್ತದೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮುಗಿತಾ ಬಂತು ನಮ್ದು ಆಲ್ಮೋಸ್ಟು. ಅಲ್ಲಿ ನಾವು ಹೆಚ್ಚಾಗಿ BLOಗಳಾಗಿ ಟೀಚರ್ಸೇ ಕೆಲಸ ಮಾಡ್ತಾ ಇದ್ದಾರೆ. ಒಂದಷ್ಟು ಜನ ಅಂಗನವಾಡಿ ಕಾರ್ಯಕರ್ತರು ಇದ್ದಾರೆ. ಹಾಗಾಗಿ ಟೀಚರ್ಸ್ಗಳು ಯಾರು ಆಸಕ್ತರಿದ್ದಾರೆ, ವಿಲ್ಲಿಂಗ್ ಇದ್ದಾರೋ ಅವ್ರನ್ನ ಮಾತ್ರ ನಾವು ಈ ಕೆಲಸಕ್ಕೆ ತಗೊಂಡಿದ್ದೀವಿ. ಅಲ್ಲಿಗೆ ಯಾರು ಕೆಲಸ ಮಾಡ್ತಾ ಇಲ್ವೋ SIR ಆಗಿ, ಅವರನ್ನು ನಾವು ಈಗ ಗಣತಿದಾರನಾಗಿ ನೇಮಕ ಮಾಡಿದ್ದೇವೆ. ಶಾರ್ಟೇಜ್ ಬಂದಾಗ ನಾವೇನು ಮಾಡ್ತಾಯಿದ್ದೀವಿ, ಅಂಗನವಾಡಿ ಕಾರ್ಯಕರ್ತೆಯರನ್ನು ಮತ್ತು ಬೇರೆ ಇಲಾಖೆಯಲ್ಲಿರ್ತಕ್ಕಂಥ ಈ ಮಕ್ಕಳ ಕಲ್ಯಾಣ ಇಲಾಖೆ ಆಗಿರ್ಬೋದು, ಅಥವಾ ಬೇರೆ ಬೇರೆ ಇಲಾಖೆಯಲ್ಲಿ ಇರ್ತಕ್ಕಂಥವ್ರನ್ನೂ ಕೂಡ FDAಗಳಾಗಿರ್ಬೋದು, ಮ್ಯಾನೇಜರ್ಸ್ ಆಗಿರ್ಬೋದು, ಅಂಥವ್ರನ್ನೂ ಕೂಡ ನಾವು ನೇಮಕಾತಿಯನ್ನು ನಾವು ಮಾಡಿದ್ದೇವೆ. ಟೀಚರ್ಸು ಸ್ವಲ್ಪ ನಮ್ಮಲ್ಲಿ ಜಾಸ್ತಿ ಬರ್ತಾರೆ, 2343. ಆರೋಗ್ಯ ಇಲಾಖೆಯಲ್ಲಿ ಒಂದು ಸ್ವಲ್ಪ ತಗೋಬೇಕಾಗಿದೆ, ಬಟ್ ಅಂಗನವಾಡಿ ಕಾರ್ಯಕರ್ತರು 190 ತಗೊಂಡಿದ್ದೇವೆ. ಸೊ ಈಗ ಅವರೆಲ್ಲರೂ ಏನು ಮಾಡಿದ್ದಾರೆ, ಈಗಾಗಲೇ ಮನೆ ಪಟ್ಟಿಯನ್ನು ಮಾಡಿ ರೆಡಿ ಮಾಡಿಕೊಂಡು ಬ್ಲಾಕ್ಸ್ಗಳು ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಇದು ನಾನೇನು ಹೇಳ್ತಿದ್ದೀವಿ ಎಲ್ಲ ಹಿನ್ನೆಲೆ ಸಿದ್ಧತೆ ಪೂರ್ವ ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿದ್ದೇವೆ. ನಾಳೆ 1ನೇ ತಾರೀಕಿಂದ ಈ ಬಾರಿ ಏನು ಮಾಡಿದ್ದಾರೆ, ಜನಗಣತಿಯು ಕೂಡ ಸೆಲ್ಫ್ ಎನ್ಯುಮರೇಷನ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಂದರೆ ಸಾರ್ವಜನಿಕರು ಅವರೇ ಅವ್ರ ಮನೆಯಲ್ಲಿ ಕೂತ್ಕೊಂಡು, ನಾನು ಆಗಲೇ ಹೇಳಿದ್ನಲ್ಲ, ಇದು ಫಸ್ಟ್ ಟೈಮ್ ಡಿಜಿಟಲ್ ಸೆನ್ಸಸ್ ಆಗ್ತಾ ಇರ್ತಕ್ಕಂಥ ನಮ್ಮ ದೇಶದಲ್ಲಿ. ಐಟೆಕ್ ಸೆನ್ಸಸ್ ಅಂತ ಬೇಕಾದ್ರೆ ನೀವು ಕರ್ಕೋಬಹುದು. ಇಲ್ಲಿ ಸಂಗ್ರಹ ಮಾಡ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಕೂಡ ಎನ್ಕ್ರಿಪ್ಟ್ ಮಾಡ್ತಾರೆ, ಗೌಪ್ಯವಾಗಿಡ್ತಾರೆ. ಸೊ ಹಾಗಾಗಿ ಇದನ್ನು ಯಾವುದ್ಯಾವುದಕ್ಕೆಲ್ಲ ಬಳಸೋದಕ್ಕೆ ಸಾಧ್ಯವಾಗೋದಿಲ್ಲ. ಮತ್ತು ಈ ಡೇಟಾ ಏನಿದೆ, ದತ್ತಾಂಶ ಏನಿದೆ, ಈ ದತ್ತಾಂಶವನ್ನು ತೆಗೆದುಕೊಂಡು ನಮ್ಮ ದೇಶದ ಆರ್ಥಿಕ ಮತ್ತು ಸಾಮಾಜಿಕ ಏನು ನೀತಿಗಳನ್ನು ನಿರೂಪಿಸಬೇಕು ಅದನ್ನ ನಿರೂಪಿಸ್ತಾರೆ. ಈ ಒಂದು ಭಾಗದಲ್ಲಿ ನಾವು ಈಗೇನು ಕೆಲಸ ಮಾಡಿದ್ದೀವಲ್ಲ, ಕೂತ್ಕೊಂಡು ನಮ್ಮ ಎನ್ಯುಮರೇಟರ್ಸ್ ಎಲ್ಲ ತಹಶೀಲ್ದಾರ್ ಲೆವೆಲ್ ನಲ್ಲಿ ಕೂತ್ಕೊಂಡು ಆ ಕೆಲಸನ ಸಾರ್ವಜನಿಕರು ಕೂಡ ಮಾಡ್ಬೋದು. 1ನೇ ತಾರೀಕಿಂದ ನೀವೇ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು, ಅದಕ್ಕೆ ಒಂದು ಆ್ಯಪ್ ಬಿಡುಗಡೆ ಮಾಡ್ತಾರೆ ಅಂತ ಇತ್ತು, ಇನ್ನೂ ಆ್ಯಪ್ ಬಿಡುಗಡೆ ಮಾಡಿಲ್ಲ. ಆದರೆ ಒಂದು ಪೋರ್ಟಲ್ ಇದೆ, ಆ ಪೋರ್ಟಲನ್ನು se.census.gov.in ಅನ್ನೋ ವೆಬ್ ಪೋರ್ಟಲ್ ಇದೆ. se.census ಎಲ್ಲ ಸ್ಮಾಲ್ ಲೆಟ್ರು .gov.in. ಈ ಪೋರ್ಟಲ್ಗೆ ಹೋದರೆ ನೀವು ನಿಮ್ಮ ಮನೆ ಲಿಸ್ಟನ್ನು, ಮನೆ ಪಟ್ಟಿಯನ್ನು, ಮನೆ ಗಣತಿಯನ್ನು ನೀವೇ ಸ್ವಯಂ ಆಗಿ ಗಣತಿಯನ್ನು ಮಾಡೋಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇದು 1ನೇ ತಾರೀಕಿಂದ ಪ್ರಾರಂಭ ಆಗ್ತಾ ಇದೆ ದೇಶಾದ್ಯಂತ. 15 ದಿನಗಳ ಕಾಲ ಇದು ನಡೆಯುತ್ತದೆ. ಸೆಲ್ಫ್ ಎನ್ಯುಮರೇಷನ್ ಆಫ್
house listing of blocks. It will start from 1st of April. ಇದರೊಳಗಡೆ ಏನಾಗುತ್ತೆ ಅಂದರೆ ಭಾಳ ಪೀಪಲ್ ಫ್ರೆಂಡ್ಲಿಯಾಗಿ ಈ ಸಾಫ್ಟ್ವೇರ್ನ ಡಿಸೈನ್ ಮಾಡಿದ್ದಾರೆ. ಡ್ರಾಪ್ ಡೌನ್ಗಳಿರುತ್ತೆ, ನಿಮ್ಮ ಹೆಸರು, ವಿಳಾಸ ಎಲ್ಲ ಮಾಹಿತಿಯನ್ನು ಕೇಳ್ತಾ ಹೋಗುತ್ತೆ. ನೀವು ಯಾವ ರಸ್ತೆಯಲ್ಲಿದ್ದೀರಿ, ಯಾವ ಬೀದಿ, ಮತ್ತು ನಿಮ್ಮ ಮನೆ ಯಾವುದು, ಎಲ್ಲಿ, ಏನು ಎಲ್ಲವನ್ನು ಕೂಡ ಅಲ್ಲೇ ತೋರಿಸುತ್ತೆ. ಆಮೇಲೆ ಅಲ್ಲೇ ನಿಮಗೆ ನಿಮ್ಮದನ್ನು ಈ ಜಿಯೋ ಫೆನ್ಸಿಂಗ್ ನಾವು ಮಾಡ್ತೀವಲ್ಲ, ಅದೇ ರೀತಿಯಲ್ಲಿ ಕೂಡ ನೀವು ನಿಮ್ಮದೇ ಆದ ರೀತಿಯಲ್ಲಿ ಐಡೆಂಟಿಫೈ ಮಾಡ್ಬೋದು, ನಿಮ್ಮ ನಂಬರೆಲ್ಲ ಕೊಟ್ಕೊಂಡು. ಆಮೇಲೆ ಅದ್ರ ಜೊತೆಯಲ್ಲಿ ನಿಮ್ಮದೇ ಆದಂಥ ಒಂದು ಏನು ನಾವು ಬ್ಲಾಕ್ ಮಾಡ್ತೀವಲ್ಲ, ಆ ಬ್ಲಾಕನ್ನು ಕೂಡ ನೀವೇ ಕಾರ್ವಿಂಗ್ ಮಾಡ್ಕೋಬೋದು. ಅಷ್ಟು ಅವಕಾಶವನ್ನು, ಅನುಕೂಲವನ್ನು ಇವರು ಇದರೊಳಗಡೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ ಒಂದಷ್ಟು ಪ್ರಶ್ನೆಗಳನ್ನು ಅದು ಕೇಳುತ್ತೆ ಸೆಲ್ಫ್ ಎನ್ಯುಮರೇಷನ್ ಆಗಬೇಕಾದ್ರೆ. ಯಾಕೆಂದರೆ ಸುಮಾರು ಪ್ರಶ್ನೆಗಳು ಕೇಳ್ತಾ ಬರುತ್ತಲ್ಲ, ಒಂದು 34-35 ಪ್ರಶ್ನೆಗಳು ನಿಮಗೆ ಕೇಳ್ತಾರೆ ಅದರೊಳಗಡೆ. ನಿಮ್ಮ ಮನೆ ನಂಬರ್ ಎಷ್ಟು, ನಿಮ್ಮ ಮನೆ ನಂಬರ್ ಎಷ್ಟು, ಫ್ಲೋರು, ನಿಮ್ಮ ಮನೆಯ ಏನೋ ವಾಲ್ ಹೆಂಗಿದೆ, ಫ್ಲೋರ್ ಹೆಂಗಿದೆ, ಕಂಡೀಷನ್ ಆಫ್ ದ ಹೌಸ್ ಹೆಂಗಿದೆ, ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ, ನೀವು ಯಾವ ಜನ, ಇದು ಎಸ್.ಸಿನ, ಎಸ್.ಟಿನ ಅಥವಾ ಅದರ್ ಕಮ್ಯುನಿಟಿನ, ಮನೆ ಮಾಲೀಕರಿದ್ದೀರಾ ನೀವು, ಒಳಗಡೆ ಎಷ್ಟು ವಾಸದ ಮನೆ ಕೊಠಡಿಗಳಿದೆ, ಈ ಥರ ಮದುವೆ ಆಗಿರೋ ಎಷ್ಟು ಜನ ಇದ್ದಾರೆ, ಆಮೇಲೆ ಕಟ್ಟಡದಲ್ಲಿ ನಿಮ್ಮ ಮನೆಯಲ್ಲಿ ಏನೆಲ್ಲ ಸೌಲಭ್ಯಗಳಿದೆ, ಸೌಕರ್ಯಗಳಿದೆ, ನಿಮಗೆ ನೀರು ಕುಡಿಯೋದಕ್ಕೆ ಮೂಲ ಯಾವುದು, ಲೈಟಿಂಗ್, ಬೆಳಕು ಅಥವಾ ವಿದ್ಯುತ್ ಶಕ್ತಿಯ ಮೂಲ ಯಾವುದು, ಶೌಚಾಲಯದ ವ್ಯವಸ್ಥೆ ಹೇಗಿದೆ, ಬೇತಿಂಗ್ ಫೆಸಿಲಿಟಿ, ಸ್ನಾನದ ಅವಕಾಶ ಅನುಕೂಲ ನಿಮಗಿದೆಯಾ, ಕಿಚನಲ್ಲಿ ನಿಮ್ಗೆ LPG ಇದೆಯಾ, CNG ಇದೆಯಾ, ಇದಲ್ಲದೆ ನಿಮಗೆ ಮನೆಯಲ್ಲಿ ಟೆಲಿವಿಷನ್ ಇದೆಯಾ, ಇಂಟರ್ನೆಟ್ ಆಕ್ಸೆಸ್ ಇದೆಯಾ, ಈ ರೀತಿ ನೀವು ಏನೆಲ್ಲ ಸೌಕರ್ಯಗಳು ಬಳಸ್ಕೊಂಡಿದ್ದೀರಿ ನೀವೇ ಆನ್ಸರ್ ಮಾಡ್ತಾ ಹೋಗ್ಬೋದು, ಇದೇ ಇಲ್ಲ ಇದೇ ಇಲ್ಲ ಅಂಥೇಳಿ. ಆ ರೀತಿ ಮಾಡ್ಕೊಂಡಾದ ಮೇಲೆ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟ ಮೇಲೆ ನಿಮಗೊಂದು OTP ಬರುತ್ತೆ. ನಿಮ್ಮ ಯಾವುದು ಮೇಲ್ ID ಕೊಟ್ಟಿದ್ರೆ ಅಥವಾ ನೀವು ನಂಬರ್ ಕೊಟ್ಟಿದ್ರೆ ಆ OTP ಆದಮೇಲೆ ನೀವೆಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀವಿ ಅಂತಂದ ಮೇಲೆ, ಸಕ್ಸಸ್ಫುಲಿ ನೀವು ಅದನ್ನೆಲ್ಲ ಫೀಡ್ ಮಾಡಿದ ಮೇಲೆ ನಿಮಗೊಂದು ID ನಂಬರ್ ಜನ್ರೇಟ್ ಆಗುತ್ತೆ, ಸೆನ್ಸಸ್ ID ನಂಬರ್. ಆ ಸೆನ್ಸಸ್ ID ನಂಬರನ್ನು ಸಾರ್ವಜನಿಕರು ಅದನ್ನು ಇಟ್ಕೋಬೇಕು. ಯಾಕೆಂದರೆ ಈಗ ನೀವು ಮಾಡಿರೋದು ಕೇವಲ ನಿಮ್ಮ ಮನೆಯ ಗಣತಿ ಮಾತ್ರ, ಮನೆ ಪಟ್ಟಿ ಮಾಡಿ ಗಣತಿ ಮಾಡಿದ್ದೀರಿ. ಆ ID-ಯನ್ನು ನೀವು ಇಟ್ಕೊಂಡಿದ್ರೆ ಗಣತಿದಾರರು ನಿಮ್ಮ ಮನೆ ಹತ್ರ ಬರ್ತಾರೆ. ಯಾವಾಗ? 16ನೇ ತಾರೀಕು ಆದಮೇಲೆ. ಆಗ ನೀವು ಅವ್ರಿಗೆ ಕೊಟ್ಟು ನಂತರ ಪಾಪ್ಯುಲೇಷನ್ ಎನ್ಯುಮರೇಷನನ್ನು ಮಾಡಬೇಕು, ಜನಗಣತಿಯನ್ನು ಮಾಡಬೇಕು. ಸೊ 1ನೇ ತಾರೀಕಿಂದ ದೇಶಾದ್ಯಂತ ನಮ್ಮ ರಾಜ್ಯದಲ್ಲಿ ಇದು ಮನೆಯಲ್ಲೇ ಕೂತ್ಕೊಂಡು ಮನೆ ಗಣತಿ ಮತ್ತು ಮನೆ ಪಟ್ಟಿ ಮಾಡೋದು ಪ್ರಾರಂಭ ಆಗ್ತಿರೋದ್ರಿಂದ ಸಾರ್ವಜನಿಕರು ಈ ಸೌಕರ್ಯವನ್ನು ಬಳಸ್ಕೋಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಈ ವೆಬ್ ಪೋರ್ಟಲ್ಗೆ ಅವರು ಲಾಗಿನ್ ಆಗಿ ತಮ್ಮ ಮಾಹಿತಿಯನ್ನು ಕೊಟ್ಟು ತಮ್ಮದೇ ಆದಂಥ ಹೌಸ್ ಲಿಸ್ಟಿಂಗ್ ಬ್ಲಾಕನ್ನು ಅವರು ಕ್ರಿಯೇಟ್ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಈ ಒಂದು ಸೌಕರ್ಯವನ್ನು ನಮ್ಮ ಸಾರ್ವಜನಿಕರು, ನಮ್ಮ ಕೋಲಾರ ಜಿಲ್ಲೆಯ ಜನತೆ ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ತಮ್ಮ ಮೂಲಕ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ.